ದ್ವೇಷ ಭಾಷಣದ ಬಿಲ್ ಅನ್ನು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ದ್ವೇಷ ಭಾಷಣ ತಡೆ ವಿಧೇಯಕವನ್ನ ಮಂಡಿಸಿದ್ದಾರೆ ಅನ್ನುವಂತ ಮಾಹಿತಿ. ಅವರು ಆ ವಿಧೇಯಕ ಮಂಡಿಸ್ತಾ ಇದ್ದಂತೆ ಮೈಕ್ ಕೈ ಕೊಟ್ಟಿದೆಯಂತೆ. ಬಿಜೆಪಿ ಸದಸ್ಯರ ವಿರೋಧದ ಮಧ್ಯೆ ಟೇಬಲ್ ಆಗಿದೆ ವಿಧೇಯಕ. ಬಿಜೆಪಿ ಸದಸ್ಯರು ಇದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದು ರಾಜಕೀಯ ಟಾರ್ಗೆಟ್, ಇದು ಬಿಜೆಪಿಯನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಈ ವಿಧೇಯಕದ ಮೂಲಕ. ಈಗ ವಿಧಾನಸಭೆಯಲ್ಲಿ ಇದು ಟೇಬಲ್ ಆಗಿದೆ, ಬಿಲ್ ಮಂಡನೆಯಾಗಿದೆ. ಸಚಿವ ಎಚ್.ಕೆ. ಪಾಟೀಲ್ ಬಿಲ್ ಮಂಡಿಸಿದ್ದಾರೆ. ಪ್ರಸ್ತಾವ ಮಂಡಿಸಲಾಯಿತು. ಈಗ ಪ್ರಸ್ತಾವ ಸಭೆ ಮಧ್ಯೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020 ಸಾಲಿನ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕ ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ವಿಧೇಯಕ ಮಂಡಿಸಲಾಗಿದೆ. ರಾಜ್ಯದಲ್ಲಿ ದ್ವೇಷ ಭಾಷಣಗಳನ್ನು ತಡೆಯಬೇಕು ಅನ್ನುವಂಥ ಉದ್ದೇಶದಿಂದ ರಾಜ್ಯ ಸರ್ಕಾರ ಈ ವಿಧೇಯಕವನ್ನು ಮಂಡಿಸಿದೆ. ವಿಧಾನಸಭೆಯಲ್ಲಿ ಮಂಡನೆಯಾಗಿದೆ. ಕಾನೂನು ಸಚಿವರು ವಿಧೇಯಕವನ್ನು ಮಂಡಿಸಿದ್ದಾರೆ. ಇದರ ಬಗ್ಗೆ ಚರ್ಚೆ ನಡೆದು ವಿಧಾನಸಭೆಯಲ್ಲಿ ಪಾಸಾಗಿ, ವಿಧಾನ ಪರಿಷತ್ತಲ್ಲಿ ಪಾಸಾಗಿ, ರಾಜ್ಯಪಾಲರ ಅಂಕಿತ ಬಿದ್ದ ನಂತರ ಇದು ಕಾನೂನಾಗಿ ಬದಲಾಗುತ್ತೆ. ಆದರೆ ಇದಕ್ಕೆ ಬಿಜೆಪಿಯಿಂದ ವಿರೋಧ ವ್ಯಕ್ತವಾಗಿದೆ. ದ್ವೇಷ ಭಾಷಣ ತಡೆ ಹೆಸರಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತ ಕೆಲಸ ಆಗ್ತಿದೆ, ಇಲ್ಲಿ ರಾಜಕೀಯ ಟಾರ್ಗೆಟ್ ಆಗ್ತಿದೆ ಇಲ್ಲಿ ಅನ್ನೋದು ಬಿಜೆಪಿ ನಾಯಕರು ಮಾಡ್ತಾ ಇರುವಂತ ಆರೋಪ. ಈ ವಿಧೇಯಕದಲ್ಲಿ ಏನಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ದ್ವೇಷ ಭಾಷಣ ಮಾಡಿದ್ರೆ 3 ವರ್ಷ ಜೈಲು ಶಿಕ್ಷೆ ಕೊಡುವಂತ ಅವಕಾಶ. ಧಾರ್ಮಿಕ, ಜಾತಿ, ಸಮುದಾಯದ ವಿರುದ್ಧ ದ್ವೇಷ ಭಾಷಣ ಮಾಡಿದ್ರೆ 3 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆ ವಿಧಿಸುವಂತ ಅವಕಾಶ ಇದೆ ಈ ಕಾನೂನಿನ ಪ್ರಕಾರ. ಅಂದ್ರೆ ಈ ವಿಧೇಯಕ ಕಾನೂನಾಗಿ ಬದಲಾದ ನಂತರ. ಸದ್ಯ ಇದಕ್ಕೆ ಬಿಜೆಪಿಯ ಆಕ್ಷೇಪ ಏನು ಅಂತಂದ್ರೆ, ದ್ವೇಷ ಭಾಷಣ ಅನ್ನೋ ಹೆಸರಿನಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತ ಕೆಲಸ ಆಗಬಹುದು. ನಾಳೆ ದಿನ ಏನೇ ಭಾಷಣ ಮಾಡಿದ್ರು ಕೂಡ ಇದರಲ್ಲಿ ದ್ವೇಷ ಇದೆ ಅಂತ ಹೇಳಿ ಕೇಸ್ ಹಾಕಲ್ಲ ಅಂತ ಏನ್ ಗ್ಯಾರಂಟಿ? ದ್ವೇಷದ ಮಾನದಂಡ ಯಾವುದು ಅನ್ನೋ ಪ್ರಶ್ನೆಯನ್ನ ಬಿಜೆಪಿ ನಾಯಕರು ಕೇಳಿದ್ದಾರೆ. ಸಹಜವಾಗಿ ಇದು ಜಟಾಪಟಿ ಕಾರಣ ಆಗುವಂತ ಮುನ್ಸೂಚನೆಯೂ ಕೂಡ ಕಾಣ್ತಾ ಇದೆ. ಏನಿದೆ ಬಿಲ್ನಲ್ಲಿ? ಧಾರ್ಮಿಕ, ಜಾತಿ, ಸಮುದಾಯದ ವಿರುದ್ಧ ದ್ವೇಷ ಭಾಷಣ ಅಪರಾಧ. ಇದರ ಜೊತೆಗೆ ಶಿಕ್ಷೆಗೆ ಸಂಬಂಧಿಸಿದಂತೆ, ದಂಡಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಇದೆ. ಲಿಂಗ, ಜನ್ಮಸ್ಥಳ, ಭಾಷೆ, ಅಂಗವೈಕಲ್ಯ, ಬುಡಕಟ್ಟು ಇದನ್ನು ಉದ್ದೇಶಿಸಿ ಭಾಷಣ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ದ್ವೇಷ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಬಿಜೆಪಿ ಹೇಳ್ತಾ ಇರೋದು BNS ನಲ್ಲೇ ಅವಕಾಶ ಇದೆ. BNS ಪ್ರಕಾರ ಒಬ್ಬ ವ್ಯಕ್ತಿ ಪ್ರಚೋದನಕಾರಿಯಾಗಿ ಮಾತನಾಡ್ದ ಅಂತಂದ್ರೆ ಆತನ ವಿರುದ್ಧ ಕೇಸ್ ಹಾಕೋದಕ್ಕೆ ಅವಕಾಶ ಇದೆ. ಅದಿದ್ದಾಗ ಪ್ರತ್ಯೇಕವಾಗಿ ಇದನ್ನು ತರಬೇಕಾದಂತ ಅಗತ್ಯ ಏನು? ಇದರ ಹಿಂದೆ ಸದುದ್ದೇಶ ಕಾಣ್ತಾ ಇಲ್ಲ ಸರ್ಕಾರದ್ದು. ಬದಲಾಗಿ ತನ್ನ ರಾಜಕೀಯ ವಿರೋಧಿಗಳನ್ನ ಬಾಯಿ ಮುಚ್ಚಿಸುವಂತ ಕೆಲಸವನ್ನ ಮಾಡ್ತಿದೆ ಸರ್ಕಾರ ಈ ವಿಧೇಯಕದ ಮೂಲಕ ಅನ್ನೋ ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಸದ್ಯ ಟೇಬಲ್ ಆಗಿದೆ. ಇದು ಚರ್ಚೆ ನಡೆದು ವಿಧಾನಸಭೆಯಲ್ಲಿ ಪಾಸ್ ಆಗಿ ವಿಧಾನ ಪರಿಷತ್ನಲ್ಲೂ ಕೂಡ ಪಾಸ್ ಆಗಬೇಕಿದೆ. ದ್ವೇಷ ಉತ್ತೇಜಿಸುವಂತ ಇದರ ಡೀಟೇಲ್ ಇನ್ನಷ್ಟು ಅಪ್ಡೇಟ್ ಆಗ್ತಿದೆ, ನೋಡ್ತಾ ಇದ್ದೀರಿ. ಲಿಂಗ, ಜನ್ಮಸ್ಥಳ, ಭಾಷೆ, ಅಂಗವೈಕಲ್ಯ, ಬುಡಕಟ್ಟು ವಿರುದ್ಧ ದ್ವೇಷ ಭಾಷಣ ಅಪರಾಧ. ದ್ವೇಷ ಉತ್ತೇಜಿಸುವ ವ್ಯಕ್ತಿ ಅಥವಾ ಗುಂಪಿಗೆ 3 ವರ್ಷಗಳವರೆಗೆ ಶಿಕ್ಷೆ ವಿಧಿಸುವುದಕ್ಕೆ ಅವಕಾಶ, 5,000ವರೆಗೆ ದಂಡ ವಿಧಿಸುವುದಕ್ಕೆ ಅವಕಾಶ. ಸರ್ಕಾರ ದ್ವೇಷ ಭಾಷಣ ತಡೆ ವಿಧೇಯಕವನ್ನು ಮಂಡಿಸಿದೆ. ದ್ವೇಷ ಭಾಷಣ ವಿಧೇಯಕಕ್ಕೆ ಕೈ ನಾಯಕರು
ಸಮರ್ಥನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಶಾಸಕ ಪೊನ್ನಣ್ಣ. ಇದನ್ನು ಸಮರ್ಥಿಸಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ನ ಸೂಚನೆ ಇದೆ, ಅದರಂತೆ ನಾವು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಕೂಡ ಇದನ್ನು ಸಮರ್ಥಿಸಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ದ್ವೇಷ ಭಾಷಣಕ್ಕೆ ತಡೆ ಹಾಕುವ ವಿಚಾರದಲ್ಲಿ ಸೂಚನೆಯನ್ನ ಕೊಟ್ಟಿದೆ, ಅದರಂತೆ ಈ ವಿಧೇಯಕ ಅನ್ನೋದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರ ಸಮರ್ಥನೆ. ದಿನೇಶ್ ಗುಂಡೂರಾವ್ ಅವರು ಬಿಜೆಪಿಯವರೇ ದ್ವೇಷ ಭಾಷಣ ಮಾಡ್ತಾರೆ ಅಂತ ಅವರು ಕೂಡ ಸಮರ್ಥಿಸಿಕೊಂಡಿದ್ದಾರೆ. ಈ ಕಾನೂನಿನ ಹೆಡ್ಡಿಂಗೇ ಸ್ಪಷ್ಟವಾಗಿದೆ. ದ್ವೇಷ ಭಾಷಣ ಹಂಗಾರೆ ಬಿಟ್ಬಿಡ್ಬೇಕಾ? ಇದನ್ನು ತಿರಸ್ಕಾರ ಮಾಡಿ ಅಂತ ಹೇಳೋರು ದ್ವೇಷ ಭಾಷಣದ ಪರ ಇದ್ದಾರೆ ಅಂತ ಆಯ್ತಲ್ಲ. ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದ್ದಾರೆ? ದ್ವೇಷ ಭಾಷಣ ಏನಿದೆ ಹೆಡ್ ಸ್ಪೀಚ್ ಇವತ್ತು ಭಾಳ ದೊಡ್ಡ ಸಮಸ್ಯೆ ನಮ್ಮ ದೇಶದಲ್ಲಿ. ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಹೇಳುವಂಥದ್ದು ಹೇಳಿದೆ. ಮತ್ತು ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ದನ್ನು ಪಾಲನೆ ಮಾಡ್ತಾಯಿದ್ದೀವಿ ನಾವು. ಯಾರೋ ಈ ರೀತಿಯಾದಂಥ ದ್ವೇಷ ಭಾಷಣದಲ್ಲಿ ವಿಶ್ವಾಸ ಇಲ್ವೋ ಅವ್ರು ಯಾರಿಗೂ ಭಯ ಬೇಡ. ದ್ವೇಷ ಭಾಷಣ ಮಾಡ್ತೀನಿ ಅಂತ ಯಾರು ಹೇಳಿದ್ರೆ ಅವ್ರಿಗೆ ಇದು ಈ ಕಾನೂನು ತೊಂದರೆ ಆಗುತ್ತೆ. ಅವರು ಹೇಳ್ತಾರೆ ಸರ್, ದ್ವೇಷ ಭಾಷಣದ ವಿಧೇಯಕ ಬಂದರೆ ಅದರಲ್ಲಿ ಮೊದಲನೇ ಆರೋಪಿಯಾಗಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ನಂತರ ಗೃಹ ಸಚಿವರು ಇರ್ತಾರೆ ಅಂತ. ಇರ್ತಾರೆ ಬಿಡಿ, ಅವ್ರಿಗೆ ಸಂತೋಷ ಪಡಬೇಕಲ್ಲ. ಅವ್ರು ಇಲ್ಲದೇ ಇದ್ದರೆ ಸಾಕು. ದ್ವೇಷ ಭಾಷಣ ಯಾರು ಮಾಡ್ತಾರೆ ಅವರೆಲ್ಲರೂ ಇರ್ತಾರೆ, ಯಾರೋ ಕಾನೂನಿಗಿಂತ ಮೇಲೆ. ಇದು ದುರ್ಬಳಕೆ ಆಗೋ ಅವಕಾಶ ಇಲ್ವಾ ಸರ್? ನೋಡಿ, ಯಾವುದೇ ಕಾನೂನು ಇದ್ದರೂ ಕೂಡ ಅದನ್ನು ಚಾಲನೆ ಮಾಡುವಂಥವ್ರು ಕಾರ್ಯಾಂಗದವರು. ಯಾವುದಾರ ಪೀನಲ್ ಕಾನೂನು ಬಂದರೆ ಅದು ಪೊಲೀಸ್ನವ್ರು ಮಾಡಬೇಕು. ಎಲ್ಲ ಕಾನೂನು ದುರ್ಬಳಕೆ ಆಗುತ್ತೆ ಅಂಥೇಳಿ ಕಾನೂನನ್ನ ಮಾಡದೇ ಇರುವಂಥದ್ದು, ನೀತಿನ ರೂಪಿಸದೇ ಇರುವಂಥದ್ದು ಯಾವುದೇ ಆಡಳಿತ ನಡೆಸುವಂಥ ಸರ್ಕಾರಕ್ಕೆ ಶೋಭೆ ತರೋದು. ಈ ಕಾನೂನು ಜಾರಿಯನ್ನು ಮಾಡಬೇಕು, ಕಾನೂನಿನ ಸರಿಯಾದ ಬಳಕೆ ಆಗಬೇಕು ಅಂತ ಹೇಳುವಂಥ ಅದಕ್ಕೆ ನ್ಯಾಯಾಲಯಗಳು ಕೂಡ ಇದೆ, ಕಾರ್ಯಾಂಗ ಕೂಡ ಇದೆ, ಅವ್ರು ಮಾಡ್ತಾರೆ ಅವ್ರ ಕೆಲಸ ಎಲ್ಲ. ಈ ಬಿಲ್ ತರ್ತಾ ಇದೆ, ಅದನ್ನು ಧರ್ಮ ಲೇಪನ ಹಚ್ತಾ ಇದ್ದಾರೆ ವಿರೋಧ ಪಕ್ಷ. ಬಿಜೆಪಿ ಅವರನ್ನ ಟಾರ್ಗೆಟ್ ಮಾಡಿ ತರ್ತಾ ಇದ್ದಾರೆ ಅಂತ ಟಚ್ ಕೊಟ್ಟಿದ್ದೀರಿ ಬಿಲ್ಲಲ್ಲಿ ಸರ್. ನೋಡೋ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ, ಅವ್ರೇನು ಸಲಹೆ ಇದ್ದರೆ ಕೊಡ್ಬೋದು. ಸರ್ಕಾರಕ್ಕೆ ಅದು ಸೂಕ್ತ ಇದ್ದರೆ ಅದ್ರ ಬಗ್ಗೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು. ಚರ್ಚೆ ಮಾಡಲಿಕ್ಕೆ ಸಂಪೂರ್ಣವಾದ ಅವಕಾಶ ಇದೆ. ಬಿಲ್ ತರ್ತಾ ಇದೆ, ಅದನ್ನು ಧರ್ಮ ಲೇಪನ ಹಚ್ತಾ ಇದ್ದಾರೆ ವಿರೋಧ ಪಕ್ಷ. ಬಿಜೆಪಿ ಅವರನ್ನ ಟಾರ್ಗೆಟ್ ಮಾಡಿ ತರ್ತಾ ಇದ್ದಾರೆ ಅಂತ ಟಚ್ ಕೊಟ್ಟಿದ್ದೀರಿ ಬಿಲ್ಲಲ್ಲಿ ಸರ್. ನೋಡೋ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ, ಅವ್ರೇನು ಸಲಹೆ ಇದ್ದರೆ ಕೊಡ್ಬೋದು. ಸರ್ಕಾರಕ್ಕೆ ಅದು ಸೂಕ್ತ ಇದ್ದರೆ ಅದ್ರ ಬಗ್ಗೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು. ಚರ್ಚೆ ಮಾಡಲಿಕ್ಕೆ ಸಂಪೂರ್ಣವಾದ ಅವಕಾಶ ಇದೆ. ಬಿಲ್ ತರ್ತಾ ಇದೆ, ಅದನ್ನು ವಿಧೇಯಕಗಳು ಮಂಡನೆ ಆಗ್ತದೆ, ಸುಮಾರು ವಿಧೇಯಕಗಳು ಮಂಡನೆ ಆಗ್ತಾ ಇದೆ. ಆ ವಿಧೇಯಕಗಳು ಮಂಡನೆಯಾಗಿ ಎಲ್ಲ ಚರ್ಚೆ ಆಗ್ತದಲ್ಲ. ಬಿಜೆಪಿ ಹೇಳ್ತಾ ಇದ್ದಾರೆ ಸರ್, ಅವರೇ ಎಲ್ಲ ದ್ವೇಷ ಭಾಷಣ ಮಾಡೋದು, ನಮ್ಮ ಮೇಲೆ ಸುಳ್ಳು ಕೇಸ್ ಆಗ್ತಾ ಇದ್ದಾರೆ. ದ್ವೇಷ ಭಾಷಣ ಮಾಡೋದ್ರಲ್ಲಿ ಯಾರಾದರೂ ಮುಂಚೂಣಿದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಅದು ನಂಬರ್ 1 BJP, ಸಂಘ ಪರಿವಾರ, ಅವರೆಲ್ಲ ಅವರ ಬೆಂಬಲಿಗರು. ಇಡೀ ವಿಶ್ವಕ್ಕೆ ಗೊತ್ತು ದ್ವೇಷ ಭಾಷಣ ಯಾರು ಮಾಡ್ತಾರೆ, ಪ್ರಚೋದನಕಾರಿ ಮಾತು ಯಾರು ಆಡ್ತಾರೆ, ಹಿಂಸಾತ್ಮಕ ಘಟನೆಗಳಿಗೆ ಯಾರು ಕಾರಣಕರ್ತರು, ಮತ್ತು ಈ ಏನು ಈ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಯಾವ ಸಂಘಟನೆಗಳಲ್ಲಿದ್ದಾರೆ ಅದೆಲ್ಲ ಕೂಡ BJPಯ ಸಂಘ ಪರಿವಾರಕ್ಕೆ ಚೆನ್ನಾಗಿ ಗೊತ್ತಿರುವಂಥದ್ದು. ಅದಕ್ಕೋಸ್ಕರ ಅವ್ರು ಏನಂತ ಹೇಳಿದ್ರೆ ಯಾರು ತಪ್ಪು ಮಾಡ್ತಾರೆ ಅವರೇ ಜೋರ ಕೂಗ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ತಪ್ಪು ಮಾಡೋರ ಬಗ್ಗೆ ಅವ್ರ ಮೇಲೆ ಬೊಟ್ಟು ತೋರಿಸ್ಬಾರ್ದು ಅಂತ ಅಷ್ಟೇ ಇರುವಂಥ ಸ್ಟ್ರಾಟಜಿ ಅವ್ರದ್ದು. ಅದಕ್ಕೋಸ್ಕರ ದ್ವೇಷ ಭಾಷಣ ಅವ್ರ ವಿರುದ್ಧ ಏನಲ್ಲ. ದ್ವೇಷ ಭಾಷಣ ಸಮಾಜದಲ್ಲಿ ಯಾರೇ ಆ ಥರ ಮಾಡಿದ್ರೆ ಅದು ಎಂಥವರೇ ಆಗಿರ್ಬೋದು, ನಮ್ಮ ಪಕ್ಷದವರಾಗಿರ್ಬೋದು, ಇನ್ನೊಂದು ಪಕ್ಷದವರಾಗಿರ್ಬೋದು, ಯಾವುದೇ ಸಂಘಟನೆಗಾಗಿರ್ಬೋದು ಅಂತ ಅದಕ್ಕೆ ಆಡಬೇಕು. ದ್ವೇಷ ಭಾಷಣ ನಿಷೇಧ ಕಾನೂನನ್ನು ಮಾಡೋದಕ್ಕೆ ಸರ್ಕಾರ ತನ್ನ ಹೆಜ್ಜೆಗಳನ್ನು ಇರಿಸಿದೆ. ಉದ್ದೇಶ ಅನವಶ್ಯಕವಾಗಿ ಯಾರೂ ಸಮಾಜದ ಶಾಂತಿ ಕದಡುವ ಮಾತನಾಡಬಾರ್ದು. ದ್ವೇಷದಿಂದ ಮಾತಾಡಿ ಸಮಾಜದಲ್ಲಿರ್ತಕ್ಕಂಥ ಆ ಸುಮಧುರ ಭಾವನೆಯನ್ನು ಕಲಕಬಾರ್ದು. ಆ ಉದ್ದೇಶದಿಂದ ಬಿಲ್ಲನ್ನು ತಂದಿದ್ದೇವೆ. ಯಾರು ಸಮಾಜದಲ್ಲಿ ಶಾಂತಿಯನ್ನು ಬಯಸ್ತಾರೆ, ಯಾರು ಸಮಾಜದಲ್ಲಿ ಒಳಿತನ್ನು ಬಯಸ್ತಾರೆ, ಅವರೆಲ್ಲರೂ ಅದಕ್ಕೆ ಬೆಂಬಲಿಸಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ದ್ವೇಷ ಭಾಷಣೆ ಯಾರ ಮಾಡಲಿ, ಯಾವುದೇ ಪಾರ್ಟಿಯವ್ರು ಮಾಡಲಿ, ಯಾವುದೇ ಗುಂಪಿನವ್ರು ಮಾಡಲಿ, ಅವರ ವಿರುದ್ಧನೇ ಈ ದ್ವೇಷ ಭಾಷಣ ನಿಷೇಧದ ಕಾನೂನು ಇರೋದು. ಯಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.